ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಗೆಳೆಯರೇ, ತಮಿಳುನಾಡಿನ ಮುಖ್ಯಮಂತ್ರಿ ಜೋಸೆಫ್ ವಿಜಯ್, ಆದರೆ ಆಡಳಿತವನ್ನು ನಡೆಸೋದು ಮಾತ್ರ ಸ್ಟಾಲಿನ್. ಏನ್ರಿ, ಮುಖ್ಯಮಂತ್ರಿ ವಿಜಯ್ ಆದಾಗ ಅದೇಗೆ ಆಡಳಿತವನ್ನು ಸ್ಟಾಲಿನ್ ನಡೆಸ್ತಾರೆ ಅಂತ ಬಹಳಷ್ಟು ಜನರಿಗೆ ಅನ್ನಿಸಬಹುದು. ಆದರೆ ಇದೇ ಸತ್ಯ. ಅದಕ್ಕೆ ಕಾರಣ ಅಂದರೆ TVK 107 ಸೀಟುಗಳನ್ನು ಗೆದ್ದಾಗ ಸ್ಟಾಲಿನ್ ಹೇಳಿದ್ದ ಅದೊಂದು ಮಾತು 100 ಅರ್ಥಗಳನ್ನು ಹುಟ್ಟು ಹಾಕ್ತಾ ಇದೆ. ಅದರ ಜೊತೆಗೆ ಒಂದು ಕಡೆ ಕಾಂಗ್ರೆಸ್ DMKಗೆ ಕೈ ಕೊಟ್ಟು ವಿಜಯ್ ಕೈ ಹಿಡಿಯೋಕೆ ಹೋದ್ರು. ಮತ್ತೊಂದು ಕಡೆ DMK ಮಿತ್ರ ಪಕ್ಷ ಮುಸ್ಲಿಂ ಲೀಗ್ ಮತ್ತು CPIM ಬೆಂಬಲ ಕೊಡೋವರೆಗೂ ವಿಜಯ್ ತಮಿಳುನಾಡಿನ ಮುಖ್ಯಮಂತ್ರಿ ಆಗಲೇ ಇಲ್ಲ. ಈಗ ಅದೇ ವಿಜಯ್ ಪಕ್ಷ ಅಲ್ಪಾವಧಿ ಆಡಳಿತವನ್ನು ಮಾತ್ರ ನಡೆಸುತ್ತೆ ಅನ್ನೋದು ಬಹುತೇಕ ಗ್ಯಾರಂಟಿ ಆಗ್ತಾ ಇದೆ. ಹಾಗಾದರೆ ಕಾಂಗ್ರೆಸ್ TVK ಜೊತೆ ಕೈ ಜೋಡಿಸಿದ್ದು ಯಾಕೆ? DMK ಮತ್ತು ಕಾಂಗ್ರೆಸ್ ಜಗಳದಲ್ಲಿ ತಳಪತಿ ತನ್ನದೇ ಸರ್ಕಾರವನ್ನು ಕಳೆದುಕೊಳ್ತಾರಾ? ಸ್ಟಾಲಿನ್ ಹೇಳಿದ್ದ 6 ತಿಂಗಳು ನಾವು ಯಾವುದೇ ತೊಂದರೆಯನ್ನು ವಿಜಯ್ಗೆ ಕೊಡಲ್ಲ ಅನ್ನೋದರ ಅರ್ಥ ಏನು? ಯಾರು ಇಲ್ಲಿ ಪವರ್ ಸೆಂಟರ್ ಅಲ್ಲ ಅಂತ ವಿಜಯ್ ರಾಹುಲ್ ಗಾಂಧಿಗೆ ಮೊದಲ ದಿನವೇ ಟಕ್ಕರ್ ಕೊಟ್ರ? ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಗೆಳೆಯರೆ, ತಮಿಳುನಾಡಲ್ಲಿ ಬದಲಾವಣೆಯ ಗಾಳಿ ಬೀಸಿದ್ದಾಯಿತು. ಅದಕ್ಕೆ ಅಣ್ಣಾಮಲೈ ತಮಿಳುನಾಡಿನ ಮತದಾರರಿಗೆ ಧನ್ಯವಾದಗಳನ್ನು ತಿಳಿಸಿದ್ರು. ಆದರೆ ಆ ಗಾಳಿ ಸರಿಯಾದ ದಿಕ್ಕಿಗೆ ಬೀಸಿದ್ಯಾ ಅಂತ ನೋಡಿದರೆ ಖಂಡಿತ ಇಲ್ಲ. ಅದರಿಂದ ಎಲ್ಲರೂ ದಿಕ್ಕಾಪಾಲಾಗಿದ್ದಾರೆ. ನಮ್ಮ ರಾಜ್ಯದಲ್ಲಿ ಬಹಳಷ್ಟು ಜನರು ಏನಾಗಿದೆ ತಮಿಳುನಾಡು ಜನರಿಗೆ ಅಂತ ಕೇಳೋಕೆ ಶುರು ಮಾಡಿಕೊಂಡಿದ್ದಾರೆ. ಅದಕ್ಕೆ ಕಾರಣ ಅಂದರೆ ಜೋಸೆಫ್ ವಿಜಯ್ ಮತ್ತು ರಾಹುಲ್ ಗಾಂಧಿ ಯೋಚನೆಯಲ್ಲಿ ಬಹುತೇಕ ಒಂದೇ ರೀತಿ ಅನ್ನೋದನ್ನು ಅವರನ್ನು ಹತ್ತಿರದಿಂದ ಬಲ್ಲವರು ಹೇಳ್ತಾರೆ. ವಿಜಯ್ CM ಆಗೋದು ಪಕ್ಕ ಅನ್ನೋದು ಗೊತ್ತಾಗಿದ್ರು ಆಗೋದಕ್ಕೆ ಸಿಕ್ಕಾಪಟ್ಟೆ ಸಮಯ ಬೇಕಾಯಿತು. ಯಾರಾದರೂ ಬೆಂಬಲ ಕೊಟ್ಟರೆ ಸಾಕು ಅಂತ ಕಾಯೋ ಹಂತಕ್ಕೆ ಹೋಗಿ ಅಲ್ಲಿ TVKಯ 107 ಶಾಸಕರು ರಾಜೀನಾಮೆಯನ್ನು ಕೊಡ್ತಾರೆ ಅನ್ನೋ ಹಂತಕ್ಕೂ ಹೋಗಿದ್ರು. ಅದಕ್ಕೆಲ್ಲ ಕಾರಣ ಅಂದರೆ ತಮಿಳುನಾಡಿನ ಯಾವುದೇ ಪಕ್ಷಗಳು ವಿಜಯ್ಗೆ ಬೆಂಬಲವನ್ನು ಕೊಡೋದಕ್ಕೆ ತಯಾರಿರಲಿಲ್ಲ, ಮನಸ್ಸು ಮೊದಲೇ ಇರಲಿಲ್ಲ. ಎಲ್ಲವೂ ಆದಮೇಲೆ ಕಾಂಗ್ರೆಸ್ ಪಕ್ಷ ನಾವು ಬೆಂಬಲವನ್ನು ಕೊಡ್ತೀವಿ ಅಂತ DMKಗೆ ಚೊಂಬು ಕೊಟ್ಟು ಓಡೋಡಿ ಹೋಯಿತು. ಅಲ್ಲಿ ಕಾಂಗ್ರೆಸ್ ಆ ರೀತಿ ಹೋಗೋದಕ್ಕೆ ಕಾರಣ ಅಂದರೆ ಅವರ ಪಕ್ಷ ಕೂಡ 4 ರಾಜ್ಯಗಳಲ್ಲಿ ಅಧಿಕಾರದಲ್ಲಿದೆ ಅಂತ ರಾಹುಲ್ ಗಾಂಧಿ ಆಗಾಗ ಹೇಳ್ಕೊಳ್ಬೇಕು. ಜೊತೆಗೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ DMKಯನ್ನು ತಮಿಳುನಾಡಿನ ಜನರು ತಿರಸ್ಕಾರ ಮಾಡ್ತಾರೆ. ಹಾಗಾಗಿ TVK ಜೊತೆ ಕೈ ಜೋಡಿಸಿದರೆ ಒಂದಷ್ಟು ಲಾಭ ಆಗಬಹುದು ಅನ್ನೋ ಲೆಕ್ಕಾಚಾರವನ್ನು ರಾಹುಲ್ ಗಾಂಧಿ ಹಾಕ್ಕೊಂಡಿದ್ರು. ಅದೇಗೋ ಕೊನೆಗೂ ಜೋಸೆಫ್ ವಿಜಯ್ ಕಷ್ಟಪಟ್ಟು ತಮಿಳುನಾಡಿನ ಮುಖ್ಯಮಂತ್ರಿ ಆದರು. ಅಲ್ಲಿ ಮುಖ್ಯಮಂತ್ರಿ ಆಗೋದಕ್ಕೆ ಅರಸಾಹಸ ಪಟ್ಟಿದ್ದು ವಿಜಯ್ ಅವರ ಅನುಭವದ ಕೊರತೆಯನ್ನು ತೋರಿಸ್ತಾ ಇತ್ತು. ಇಷ್ಟೆಲ್ಲ ಆದಮೇಲೆ ಕಾಂಗ್ರೆಸ್ ಹೇಳಿದ್ದನ್ನು ಕೇಳಬೇಕಾ? ಉಳಿದ ಮಿತ್ರರ ಮಾತನ್ನು ಕೇಳಬೇಕಾ? ಜನರ ಸ್ಥಿತಿ ಏನಾಗಿದೆ? ಅಭಿವೃದ್ಧಿಗೆ ದುಡ್ಡಿದೆಯಾ? ಬಿಟ್ಟಿ ಭಾಗ್ಯಗಳನ್ನು ಕೊಡೋದಕ್ಕೆ ಹಣ ಸಾಕಾಗತ್ತಾ? ಹೀಗೆ ಬೇಕಾದಷ್ಟು ತಲೆನೋವುಗಳು ಮುಂದೆ ಇದ್ದೇ ಇರುತ್ತವೆ. ಆದರೆ ಇದೆಲ್ಲವನ್ನು ಮೀರಿ ಹೊಸ ಲೆಕ್ಕಾಚಾರ ತಮಿಳುನಾಡಲ್ಲಿ ಶುರುವಾಗ್ತಾ ಇದೆ. ಅದೇನೆಂದರೆ ತಮಿಳುನಾಡಲ್ಲಿ ವಿಜಯ್ CM ಆದರೆ ಆಡಳಿತ ಮಾತ್ರ ಸ್ಟಾಲಿನ್ ಅವರದ್ದು ಅಂತ. ಇದ್ಯಾವ ಲೆಕ್ಕಾಚಾರ? ಇದೆಲ್ಲ ಆಗತ್ತಾ? ಏನೋ ಹೇಳ್ತಿರಲ್ಲ ಅಂತ ಕೇಳೋದಕ್ಕೂ ಮೊದಲು ಯಾರೆಲ್ಲ ಈಗ TVKಗೆ ಬೆಂಬಲ ಕೊಟ್ಟಿದ್ದಾರೋ ಅವರೆಲ್ಲ DMK ಕಡೆಯಿಂದಲೇ ಬಂದವರು. DMKಯನ್ನೇ ಒಂದೇ ಒಂದು ಮಾತು ಕೇಳದೆ ಸಿಕ್ಕಿದ್ದೆ ಸೀರುಂಡೆ ಅಂತ ಓಡಿ ಹೋಗಿದ್ದು ಕಾಂಗ್ರೆಸ್ ಒಂದು ಕಡೆ ಆದರೆ ಮುಸ್ಲಿಂ ಲೀಗ್ CPIM ಇನ್ನೊಂದು ಕಡೆ. ಇವೆರಡು ಅಧಿಕಾರದ ಆಸೆಗೆ ಅಲ್ಲಿಗೆ ಹೋಗಿವೆ ಅನ್ನೋದು ನಿಜ. ಆದರೂ ಮೊದಲು ಇದೇ ಪಕ್ಷಗಳು ನಾವು DMK ಜೊತೆ ಇದ್ದೀವಿ, ಹಾಗಾಗಿ TVKಗೆ ಬೆಂಬಲವನ್ನು ಕೊಡಲ್ಲ ಅಂತ ಹೇಳಿದ್ವು. ಆದರೆ ಇಲ್ಲಿ ಕಾಂಗ್ರೆಸ್ ಒಂದನ್ನು ಬಿಟ್ಟು ಉಳಿದ ಪಕ್ಷಗಳನ್ನು DMK ಹ್ಯಾಂಡಲ್ ಮಾಡ್ತಾ ಇದೆ. ಯಾಕಂದರೆ ಸುಮಾರು 3-4 ದಿನಗಳ ಕಾಲ ಮೈತ್ರಿಯ ಬಗ್ಗೆ ಸರಿಯಾಗಿ ಮಾತಾಡಲೇ ಇಲ್ಲ. ಅದು TVKಯ ಜೋಸೆಫ್ ವಿಜಯ್ ಅವರನ್ನು ಕಂಗಾಲು ಮಾಡಿತ್ತು. ಇದರ ಮಧ್ಯೆ VCK ಪಕ್ಷದ ಡಿಮ್ಯಾಂಡ್ಗಳು ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯಾಗಿದ್ವು. ಇರೋದು 2 ಶಾಸಕರು, ಅದರಲ್ಲಿ ಒಬ್ಬರಿಗೆ DCM ಹುದ್ದೆ, ಮತ್ತೊಬ್ಬರಿಗೆ ಮಂತ್ರಿ ಪದವಿ ಕೊಡಬೇಕು ಅನ್ನೋ ಪಟ್ಟನ್ನು ಆ ಪಕ್ಷ ಹಿಡಿದಿತ್ತು. ಅಲ್ಲಿಗೆ TVKಗೆ ಬೇಕಾಗಿರೋದು 11 ಶಾಸಕರ ಬೆಂಬಲ. ಬೇರೆ ಪಕ್ಷದಿಂದ ಬೆಂಬಲ ಕೊಟ್ಟ 11 ಜನರಿಗೆ 11 ಮಂತ್ರಿ ಸ್ಥಾನವನ್ನು ಕೊಟ್ಟರೆ TVKಗೆ ಏನು ಉಳಿದುಕೊಳ್ಳುತ್ತೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಬೆಂಬಲ ಕೊಡೋಕೆ ಬಂದವರನ್ನ ಕಡೆಗಣಿಸೋದಕ್ಕೂ ಆಗಲ್ಲ, ಹಾಗಂತ ಮಂತ್ರಿ ಸ್ಥಾನವನ್ನು ಕೊಡದೇ ಇರೋದಕ್ಕೂ ಆಗಲ್ಲ. ಅಲ್ಲಿ ಪರಿಣಾಮಕಾರಿಯಾದ ಮಂತ್ರಿ ಸ್ಥಾನವನ್ನು ಕೊಡಲೇಬೇಕು. ಅದನ್ನು ಸ್ಟಾಲಿನ್ ಮುಂದೆ ಆಟ ಆಡೋದಕ್ಕೆ ಬಳಕೆಯನ್ನು ಮಾಡಿಕೊಳ್ತಾರೆ ಅನ್ನೋ ಚರ್ಚೆಗಳು ಈಗ ಶುರುವಾಗಿವೆ. ಅದಕ್ಕೂ ಕಾರಣ ಇದ್ದೇ ಇದೆ. ಈ ಸಮಸ್ಯೆ ಶುರುವಾಗಿದ್ದು ಎಲ್ಲಿಂದ ಅಂತ ನೋಡಿದರೆ ಮೊದಲು TVK 107 ಸೀಟುಗಳನ್ನು ಗೆದ್ದುಕೊಂಡಾಗ VCK ಮೊದಲು ಡಿಮ್ಯಾಂಡ್ ಮಾಡುತ್ತೆ. ಈಗ ಅವರಿಗೆ ಮಂತ್ರಿ ಸ್ಥಾನವನ್ನು ವಿಜಯ್ ಕೊಡಲೇಬೇಕು.
ಇನ್ನು ಬೆಂಬಲ ಕೊಟ್ಟಿರೋ ಉಳಿದ ಪಕ್ಷಗಳ ಶಾಸಕರಿಗೆ ಮಂತ್ರಿ ಸ್ಥಾನವನ್ನು ಕೊಡಬೇಕಾಗತ್ತೆ. ಆಗ ಒಂದೇ ಮಂತ್ರಿ ಸ್ಥಾನಕ್ಕೆ ಎಲ್ಲರೂ ಬೇಡಿಕೆಯನ್ನು ಇಟ್ಟಿದ್ದೇ ಆದರೆ ಅಲ್ಲಿ ಸಮಸ್ಯೆ ಶುರುವಾಗತ್ತೆ. ತಮಿಳುನಾಡಲ್ಲಿ ಅಧಿಕಾರದ ಆಸೆಯನ್ನು ಇಟ್ಕೊಂಡು ಈಗ ಅವಕಾಶ ಪಡ್ಕೊಂಡಿರೋ ಕಾಂಗ್ರೆಸ್ ಎಲ್ಲಿಂದ ಹಣ ಜಾಸ್ತಿ ಬರುತ್ತೋ ಅಂತಹ ಮಂತ್ರಿ ಪದವಿಗಳನ್ನು ಕೇಳೋದು ಖಚಿತ. ಯಾಕಂದರೆ ಸದ್ಯಕ್ಕೆ ಬೆಂಬಲ ಕೊಟ್ಟವರಲ್ಲಿ ಕಾಂಗ್ರೆಸ್ ಪಕ್ಷವೇ ಅತಿ ಹೆಚ್ಚು ಸೀಟುಗಳನ್ನು ಗೆದ್ದಿರೋದು, ಅದೇ 5 ಸೀಟುಗಳು. ಹೀಗಿದ್ದಾಗ ಗೃಹ ಇಲಾಖೆ, ಹಣಕಾಸು ಇಲಾಖೆ ಅಂತಹ ಹುದ್ದೆಗಳನ್ನು ಕೇಳೋದು ಗ್ಯಾರಂಟಿ. ಹೆಂಗಿದ್ರು ಜೋಸೆಫ್ ವಿಜಯ್ ಮೊದಲಿಂದಲೂ ಕಾಂಗ್ರೆಸ್ ಪ್ರಿಯ. ಅಲ್ಲಿ ಕಾಂಗ್ರೆಸ್ ಸುಮ್ಮನೆ ಇರಿ, ನಿಮಗೆ ಏನೂ ಗೊತ್ತಾಗಲ್ಲ, ನಿಮಗೆ ಅನುಭವ ಕಮ್ಮಿ, ನಮಗೆ ಅನುಭವ ಸಿಕ್ಕಾಪಟ್ಟೆ ಇದೆ, ನಾವು ಅನುಭವಿಸ್ತರು, ನಾವು ಎಲ್ಲವನ್ನು ಸರಿ ಮಾಡಿಬಿಡ್ತೀವಿ ಅಂತ ಹೇಳಿದ್ದೆ ಆದರೆ ವಿಜಯ್ ಒಪ್ಪಿಕೊಳ್ಳೋ ಸಾಧ್ಯತೆಗಳೇ ಜಾಸ್ತಿ. ಹಾಗಂತ ಇದು ಇಲ್ಲಿಗೆ ಮುಗಿಯುತ್ತಾ ಅಂದರೆ ಖಂಡಿತ ಇಲ್ಲ. ಈಗಾಗಲೇ ಕಾಂಗ್ರೆಸ್ DMKಗೆ ಹೇಳದೆ ಕೇಳದೆ ಓಡಿ ಹೋಗಿದ್ದಕ್ಕೆ DMK ಕೆರಳಿ ಕೆಂಡಾಗಿದೆ. ಅದಕ್ಕೆ ಒಂದಷ್ಟು ಸೇರಿಡನ್ನು ತೀರಿಸಿಕೊಳ್ಬೇಕು ಅಂದರೆ ಅಲ್ಲಿ ಒಂದಷ್ಟು ಕಾಟವನ್ನು ಕೊಡಬೇಕು. ಅದಕ್ಕೆ ಕಾಂಗ್ರೆಸ್ ತಮಿಳುನಾಡಲ್ಲಿ ಯಾವ ಮಂತ್ರಿಗಿರಿಯನ್ನು ಕೇಳುತ್ತೋ ಅದನ್ನೇ DMK ತನ್ನ ಮಿತ್ರ ಪಕ್ಷಗಳಿಂದಲೂ ಕೇಳಿಸೋ ಪ್ಲ್ಯಾನ್ ಮಾಡಿರುತ್ತೆ. ಆಗ ಇಬ್ಬರ ಮಧ್ಯೆ ಸಿಕ್ಕಿಕೊಳ್ಳೋದು ವಿಜಯ್ ಅವರ TVK ಪಕ್ಷ. ಆ ಕಡೆ ಕಾಂಗ್ರೆಸ್ ಬಿಡೋದಕ್ಕೂ ಆಗಲ್ಲ, ಉಳಿದವರನ್ನು ಕಡೆಗಣಿಸೋದಕ್ಕೂ ಆಗಲ್ಲ. ಯಾರೇ ಕೋಪದಿಂದ ಬೆಂಬಲವನ್ನು ವಾಪಸ್ ತಗೊಂಡ್ರೆ ವಿಜಯ್ CM ಸ್ಥಾನ ಉಳಿದುಕೊಳ್ಳಲ್ಲ. ಹಾಗಾಗಿ ಎಲ್ಲಿಯವರೆಗೆ ಆಡಳಿತವನ್ನು ನಡೆಸ್ತಾರೆ ಅಲ್ಲಿಯವರೆಗೂ ತಲೆಯಲ್ಲಿ ಎಲ್ಲವನ್ನ ಇಟ್ಕೊಂಡು ವಿಜಯ್ ತಗ್ಗಿ ಬಗ್ಗಿ ನಡಿಬೇಕಾದ ಪರಿಸ್ಥಿತಿ ಇದ್ದೇ ಇರುತ್ತೆ. ಈಗಾಗಲೇ ಪ್ರಮಾಣ ವಚನ ಸ್ವೀಕಾರ ಮಾಡಿರೋ ವಿಜಯ್ ಯಾರು ಜನರ ಹತ್ರ 1 ರೂಪಾಯಿ ತಗೋಬಾರ್ದು, ಶಾಸಕರು 1 ರೂಪಾಯಿ ತಗೊಂಡ್ರು ಸುಮ್ಮನೆ ಇರಲ್ಲ, ಅದು ನಮ್ಮ ಪಕ್ಷದವರೇ ಆದರೂ ಪರವಾಗಿಲ್ಲ, ಅಂಥವರ ವಿರುದ್ಧ ಶಿಸ್ತು ಕ್ರಮವನ್ನು ತಗೋತೀನಿ ಅನ್ನೋ ಡೈಲಾಗ್ ಹೊಡೆದ್ರು. ಅದೇನೋ ಸಿನಿಮಾ ಅಂದ್ಕೊಂಡಿರ್ತಾರೆ. ಅದೇ ಮಿತ್ರ ಪಕ್ಷಗಳು ಆ ಕೆಲಸವನ್ನು ಮಾಡಿದರೆ ಏನು ಮಾಡ್ತಾರೆ? ಅವರ ವಿರುದ್ಧ ಶಿಸ್ತು ಕ್ರಮವನ್ನು ತೆಗೆದುಕೊಳ್ತಾರಾ? ಆ ತಾಕತ್ತು ವಿಜಯ್ಗೆ ಇದೆಯಾ? ಅಲ್ಲಿ ಕಾಂಗ್ರೆಸ್ ದುಡ್ಡನ್ನು ಮಾಡಿಕೊಳ್ಳದೆ ಸುಮ್ಮನೆ ಇರುತ್ತಾ? ಯೋಚನೆ ಮಾಡಿ. ಇಲ್ಲಿಯವರೆಗೂ ಕೊಳ್ಳೆ ಹೊಡೆದವರು ಈಗ ಸುಮ್ಮನೆ ಇರ್ತಾರೆ ಅಂದರೆ ಯಾರಾದರೂ ನಂಬೋ ಮಾತಾ? ಇನ್ನೊಂದು ಕಡೆ ಇದೇ ವಿಜಯ್ ಹೇಳ್ತಾರೆ, ಹಿಂದೂ, ಮುಸ್ಲಿಂ, ಕ್ರೈಸ್ತರು ಎಲ್ಲರೂ ನನಗೆ ಒಂದೇ ಅಂತ, ಎಲ್ಲರನ್ನು ಒಂದೇ ಥರ ನೋಡ್ತೀನಿ ಅಂತ. ಆದರೆ ಅವರ ಜೊತೆ ಕೈ ಜೋಡಿಸಿರೋ ಮುಸ್ಲಿಂ ಲೀಗ್ ಕಥೆ ಏನು? ಅವರು ಎಲ್ಲರನ್ನ ಒಂದೇ ಥರ ನೋಡ್ತಾರಾ? ಕಾಂಗ್ರೆಸ್ ಪಕ್ಷ ಓಲೈಕೆ ಮತ್ತು ತುಷ್ಟೀಕರಣ ಮಾಡೋದನ್ನು ಬಿಟ್ಟು ಎಲ್ಲರೂ ಒಂದೇ ಅಂತ ಹೇಳುತ್ತಾ? ಹಾಗೇನಾದರೂ ವಿಜಯ್ ಮಾಡೋಕ್ಕೆ ಹೋದರೆ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ಸುಮ್ಮನೆ ಇರುತ್ವಾ? ಈಗಾಗಲೇ ಮೈತ್ರಿ ಮಾಡಿಕೊಂಡಿರೋ ಎಲ್ಲ ಪಕ್ಷಗಳು DCM ಸ್ಥಾನವನ್ನು ಕೇಳ್ತಾ ಇವೆ. ಇನ್ನೊಂದು ಕಡೆ ವಿಜಯ್ ಖುದ್ದು ಅವರದ್ದೇ ಪಕ್ಷದ ಇಬ್ಬರನ್ನು DCM ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಆ ರೀತಿ ಮಾಡಬೇಕು ಅಂದರೆ ಆಗ 6 DCM ಹುದ್ದೆಗಳನ್ನು ರೆಡಿ ಮಾಡಬೇಕು. ಅದು ಆಗದ ಮಾತು. ಎಲ್ಲ ಸರಿ ಮಾಡಿಕೊಂಡು ಕೊನೆಗೆ ಮಂತ್ರಿಮಂಡಲ ರಚನೆ ಮಾಡಿದರೆ ಸದ್ಯಕ್ಕೆ ಕಾಂಗ್ರೆಸ್ ಮತ್ತು ರಾಹುಲ್ ಗಾಂಧಿ ಅದೆಷ್ಟರ ಮಟ್ಟಿಗೆ ಖುಷಿಯಾಗಿದ್ದಾರೆ ಅಂದರೆ ಮುಖ್ಯಮಂತ್ರಿ ಮಾತ್ರ ಈ ವಿಜಯ್ ಆಗಾಗ ದೆಹಲಿಗೆ ಕರೆಸ್ಕೊಂಡು ಹಿಂದೂ ವಿರೋಧಿ ಅಜೆಂಡಾವನ್ನು ನೀಟಾಗಿ ಬಿತ್ತನೆ ಮಾಡೋ ಉದ್ದೇಶ ಇಟ್ಕೊಂಡಿದೆ. ಸೈದ್ಧಾಂತಿಕವಾಗಿ DMK ಕೂಡ ಹಿಂದೂ ವಿರೋಧಿ. ಈಗ ಕಾಂಗ್ರೆಸ್ ಮೇಲಿರೋ ಕೋಪಕ್ಕೆ ಉಳಿದ ಪಕ್ಷಗಳಿಂದ ಅಡ್ಡಗಾಲು ಹಾಕಿಸಿ ಆಂತರಿಕ ಸಮಸ್ಯೆಗಳನ್ನು ಉಂಟು ಮಾಡೋ ಪ್ಲ್ಯಾನ್ ಮಾಡುತ್ತೆ DMK. ಯಾಕಂದರೆ DMK ಇಲ್ಲಿಯವರೆಗೂ ಕಾಂಗ್ರೆಸ್ಸನ್ನು ಪಕ್ಕದಲ್ಲಿಟ್ಕೊಂಡು BJP ಬೇರೆ ಯಾವುದೋ ಊರಿಂದ ಬಂದಿರೋ ಪಕ್ಷ ಅಂತ ಹೇಳ್ತಾ ಇತ್ತು. ಈಗ ಅದೇ ಅಸ್ತ್ರವನ್ನು DMK ತನ್ನ ಮಿತ್ರರನ್ನು ಬಳಕೆ ಮಾಡಿಕೊಂಡು ಕಾಂಗ್ರೆಸ್ ವಿರುದ್ಧ ಪ್ರಯೋಗ ಮಾಡಿ ವಿಜಯ್ ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾರೆ ಅದನ್ನು ನೋಡ್ತಾ ಎಂಜಾಯ್ ಮಾಡೋಕ್ಕೆ ನೋಡ್ತಾರೆ. ಇನ್ನು ಈಗ ವಿಜಯ್ ಸಿಕ್ಕಾಪಟ್ಟೆ ಸರ್ಕಸ್ ಮಾಡಿ ಸರ್ಕಾರವನ್ನು ಮಾಡಿದ್ದಾಗಿದೆ. ಆದರೆ ಅಲ್ಲಿ TVK ಜೊತೆ ಮೈತ್ರಿಯನ್ನು ಮಾಡಿಕೊಂಡಿರೋ 2 ಪಕ್ಷಗಳು DMK ಮಿತ್ರರು. ಅವರು ಸ್ಟಾಲಿನ್ ಅವರ ಅನುಮತಿಯನ್ನು ಪಡೆದು ವಿಜಯ್ಗೆ ಬೆಂಬಲವನ್ನು ಘೋಷಣೆ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇದು DMKಗೆ ಮುಂದೆ ಹೊರ ಆಗಬಹುದು. ಯಾಕಂದರೆ ವಿಜಯ್ ಅಭಿಮಾನಿಗಳು TVKಗೆ ಸರ್ಕಾರ ರಚನೆ ಮಾಡೋಕ್ಕೆ ಕಷ್ಟ ಆಗ್ತಾ ಇದೆ ಅನ್ನೋದನ್ನೇ ಸಿಕ್ಕಾಪಟ್ಟೆ ಪರ್ಸ್ನಲ್ ಆಗಿ ತಗೊಂಡಿದ್ರು. ಅಂಥದ್ರಲ್ಲಿ ಸ್ಟಾಲಿನ್ ಕರುಣೆಯನ್ನು ತೋರಿಸಿದ್ದಾರೆ ಅನ್ನೋದು ಈಗ DMK ಮೇಲೆ ಅಲ್ಲಿನ ಜನರಿಗೆ ಇರೋ ಕೋಪ ತಣ್ಣಗಾಗೋ ಹಾಗೆ ಮಾಡುತ್ತೆ. ಅಷ್ಟಾದರೂ ಮಾಡಿದ್ರಲ್ಲ ಸ್ಟಾಲಿನ್ನು ಗ್ರೇಟು ಅನ್ನೋ ಮಾತುಗಳು ವಿಜಯ್ ಅಭಿಮಾನಿಗಳಲ್ಲಿ ಬರುತ್ತೆ. ಹೆಂಗಿದ್ರು ವಿಜಯ್ ಗೆದ್ದಿರೋದು ಅಭಿಮಾನದ ಬಲದಿಂದ ಅನ್ನೋದು ಇಡೀ ದೇಶಕ್ಕೆ ಗೊತ್ತಿರೋ ವಿಚಾರ. ಬೇರೆ ಯಾವುದೇ ರಾಜಕೀಯ ನೈಪುಣ್ಯತೆ ವಿಜಯ್ಗೆ ಇರಲಿಲ್ಲ. ಈಗ ಅವರ ಅಭಿಮಾನಿಗಳನ್ನು ಎಮೋಷನಲ್ ಆಗಿ ತಿರುಗಿಸೋ ಕೆಲಸವನ್ನು
DMK ಮಾಡ್ತಾನೇ ಇದೆ. ಇದೆಲ್ಲ ಆದಮೇಲೆ ಮುಂದಿನ ಕೆಲಸ TVK ಸರ್ಕಾರವನ್ನು ಬೀಳಿಸೋದು. ತಮಿಳುನಾಡಲ್ಲಿ ಫಲಿತಾಂಶ ಬಂದು TVK ಅತಿ ದೊಡ್ಡ ಪಕ್ಷ ಆಗಿ ಸರ್ಕಾರ ರಚನೆಯನ್ನು ಮಾಡೋಕ್ಕೆ ಒದ್ದಾಡ್ತಾ ಇದ್ದಾಗ ಸ್ಟಾಲಿನ್ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಅದೇನೆಂದರೆ, ಸರ್ಕಾರ ಮಾಡೋಕ್ಕೆ ನಾವು ಅಡ್ಡಿಯನ್ನು ಮಾಡಲ್ಲ, 6 ತಿಂಗಳು ನಾವು ಏನು ಮಾತಾಡಲ್ಲ ಅಂತ. ಅದೇ 6 ತಿಂಗಳ ನಂತರ ಆಟವನ್ನು ಶುರು ಮಾಡೋದು DMKಯ ಲೆಕ್ಕಾಚಾರ. ಅಲ್ಲಿಗೆ 6 ತಿಂಗಳ ಒಳಗೆ ಅಥವಾ 6 ತಿಂಗಳ ನಂತರ ಸರ್ಕಾರ ಉರುಳಿಸೋ ಪ್ರೋಗ್ರಾಮ್ ಇದೆ ಅನ್ನೋದು ಗ್ಯಾರಂಟಿ ಆಗ್ತಾ ಇದೆ. ಈ 6 ತಿಂಗಳಲ್ಲಿ ವಿಜಯ್ ಪಕ್ಷ ಏನು ಮಾಡ್ತಾ ಇದೆ ಅನ್ನೋದು ವಿಜಯ್ ಜೊತೆಗೆ ಇರೋ DMK ಮಿತ್ರರಿಂದ ಅಲ್ಲಿ ಗೊತ್ತಾಗ್ತಾ ಇರುತ್ತೆ. ಆಂತರಿಕ ವಿಚಾರಗಳನ್ನು ತಿಳ್ಕೊಂಡು ವಿಪಕ್ಷ ಸ್ಥಾನದಲ್ಲಿ ಕೂತ್ಕೊಂಡು ದಾಳಿ ಮಾಡೋದಕ್ಕೂ ಸುಲಭ ಆಗತ್ತೆ. DMK 60 ವರ್ಷಗಳ ರಾಜಕೀಯ ಮಾಡಿದ್ರು ಅಣ್ಣಾಮಲೈ ಕೇಳ್ತಾ ಇದ್ದ ಒಂದೇ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡೋಕೆ ಆಗಿರಲಿಲ್ಲ. ಇದೇ ಮೊದಲ ಬಾರಿಗೆ ಸರ್ಕಾರ ಮಾಡ್ತಾ ಇರೋ ವಿಜಯ್ಗೆ ಸ್ವಲ್ಪ ಎಡವಟ್ಟಾದರೂ ಪ್ರಶ್ನೆಗಳು ಬರುತ್ತವೆ. ಅಕ್ರಮಗಳು ನಡೆದರೆ ತಪ್ಪಿಸಿಕೊಳ್ಳೋಕೆ ಆಗೋದೇ ಇಲ್ಲ. ವಿಜಯ್ ವಿಷಯದಲ್ಲಿ ಅಣ್ಣಾಮಲೈ ಕೇಳೋ ಪ್ರಶ್ನೆಗಳು ಬೇಡ, ಸ್ಟಾಲಿನ್ ಪ್ರಶ್ನೆ ಕೇಳಿದರೆ ವಿಜಯ್ ಉತ್ತರ ಕೊಡ್ತಾರಾ ಅನ್ನೋದೇ ಅನುಮಾನ. ಇನ್ನೊಂದು ಕಡೆ ರಾಹುಲ್ ಗಾಂಧಿ TVK ಜೊತೆ ಸೇರಿ ಮತ್ತೊಂದು ರಾಜ್ಯ ಪಡೆದಿದ್ದೀವಿ ಅನ್ನೋ ಖುಷಿಯಲ್ಲಿದ್ದಾರೆ. ಆದರೆ ರಾಷ್ಟ್ರ ಮಟ್ಟದಲ್ಲಿ DMK ಏನು ಕಿತ್ತು ಹಾಕೋಕೆ ಆಗದೇ ಇದ್ದರೂ ಮೋದಿ ಸರ್ಕಾರ ಯಾವುದೇ ಕೆಲಸ ಮಾಡೋಕ್ಕೆ ಹೋದರೂ ಅದಕ್ಕೆ ಅಡ್ಡಗಾಲನ್ನು ಹಾಕ್ತಾ ಇದ್ರು. ಈಗ ಇಂಡಿಕೂಟ ಛಿದ್ರ ಆಗಿದೆ. ರಾಹುಲ್ ಬೇಳೆ ಬೇಯಿಸಿಕೊಳ್ಳೋಕೆ DMK ಇಲ್ಲದ ಹಾಗೆ ಆಗಿದೆ. ಈಗ ವಿಜಯ್ ಬೇರೆ ಯಾವುದೇ ಪವರ್ ಸೆಂಟರ್ ಇರೋಲ್ಲ, ನನಗೆ ನಾನೇ ಪವರ್ ಸೆಂಟರ್ ಅನ್ನೋ ಡೈಲಾಗ್ ಬೇರೆ ಹೊಡೆದಿದ್ದಾರೆ. ಅದು ರಾಹುಲ್ ಗಾಂಧಿಯ ಮುಂದೆ. ವಿಜಯ್ ಏನೇ ಮಾಡ್ತೀನಿ ಅಂತ ಹೇಳಿದ್ರು ಅವರ ಜೊತೆಯಲ್ಲಿ 3 ಪಕ್ಷಗಳನ್ನು ಇಟ್ಕೊಂಡು ಆಡಳಿತ ನಡೆಸ್ತಾ ಇದ್ದಾರೆ. ಹೇಳಿದ್ದೆಲ್ಲವನ್ನು ಮಾಡೋದು ಅಷ್ಟೊಂದು ಸುಲಭ ಅಲ್ಲ. ರಾಹುಲ್ ಗಾಂಧಿ ಹೇಳಿದ್ದನ್ನು ವಿಜಯ್ ಕೇಳದೇ ಇದ್ದರೆ ಕಾಂಗ್ರೆಸ್ ಜೊತೆಗಿರೋಲ್ಲ. DMK ಹೇಳಿದ್ದನ್ನು ಮಾಡೋಕ್ಕೆ ಮುಸ್ಲಿಂ ಲೀಗ್ ಮತ್ತು CPIM ತಯಾರಾಗಿವೆ. ಅದನ್ನು ವಿಜಯ್ ಮಾಡದೇ ಇದ್ದರೆ ಆ 2 ಪಕ್ಷಗಳು ಜೊತೆಯಲ್ಲಿರಲ್ಲ. ಯಾವುದು ಇಲ್ಲ ಅಂದಾಗ ವಿಜಯ್ ಅವರ ಸರ್ಕಾರ ಆದರೂ ಎಲ್ಲಿರುತ್ತೆ? ಈ ಸರ್ಕಾರ 6 ತಿಂಗಳಿಂದ 1 ವರ್ಷದಲ್ಲಿ ಇರುತ್ತಾ ಅನ್ನೋದೇ ಅನುಮಾನ. ಒಳಗಿನ ಮರ್ಮಗಳು ವಿಜಯ್ಗೆ ಅರ್ಥ ಆಗ್ತಾ ಇಲ್ಲ. ಆದರೂ ವಿಜಯ್ ಮುಸ್ಲಿಂ ಲೀಗ್, CPIM ಮತ್ತು ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡಿಕೊಂಡ್ರೆ ಅದು ಜಾತ್ಯತೀತ ಅಂತೆ. ಅದನ್ನು ನಾವು ನಂಬಬೇಕಂತೆ. ಈಗಾಗಲೇ ಬಹಳಷ್ಟು ಜನರು ಕಾಂಗ್ರೆಸ್ ಜೊತೆ ವಿಜಯ್ ಸೇರಿಕೊಂಡಾಗಲೇ ತಮಿಳುನಾಡಲ್ಲಿ ಒಂದು ಮತ ಅಂಧ ಪಕ್ಷ DMK ಮನೆಗೆ ಕಳಿಸಿದ ಜನರು ಮತ್ತೊಂದು ಮತ ಅಂಧ ಪಕ್ಷಕ್ಕೆ ಅಧಿಕಾರವನ್ನು ಕೊಟ್ಟಿದ್ದಾರೆ. ತಮಿಳುನಾಡಿನ ಜನರು ಹಿಂಗೆ ಯಾಕೆ ಅಂತ ಕೇಳ್ತಿದ್ದಾರೆ. ಅದೆಲ್ಲ ಗೊತ್ತಾಗಬೇಕು ಅಂದರೆ ಸ್ವಲ್ಪ ದಿನ ಕಾಯಲೇಬೇಕು. ಕಾಯೋಣ ಬಿಡಿ. ಇದು ಗೆಳೆಯರೆ, ಜೋಸೆಫ್ ವಿಜಯ್ ಮುಖ್ಯಮಂತ್ರಿ ಆದ ದಿನವೇ ಅವರ ಸರ್ಕಾರ ಬಿದ್ದು ಹೋಗೋ ಸೂಚನೆಗಳು ಕಾಣಿಸ್ತಾ ಇರೋದು ಮತ್ತು ಅದಕ್ಕೆ DMK ಮತ್ತು ಮಿತ್ರ ಪಕ್ಷಗಳು ಮಾಡಿರೋ ಪ್ಲ್ಯಾನ್ ಕುರಿತಾದ ಒಂದಷ್ಟು ಮಾಹಿತಿ. ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.